Students, now let us start the 2 marks question. ಈಗ ನಾವು ಇದುವರೆಗೆ ನಾವು 1 mark question ಅಲ್ಲಿ ಆಬ್ಜೆಕ್ಟಿವ್ ಕ್ವಶನ್ ಮತ್ತು 1 word ಆನ್ಸರ್ ಕ್ವಶನ್ಸನ್ನು ಆನ್ಸರ್ ಮಾಡ್ತೀವಿ. ಆಮೇಲೆ ನಾನು ಹೇಳ್ತಾ ಬಂದೆ ನಿಮಗೆ ಆಬ್ಜೆಕ್ಟಿವ್ ಕ್ವಶನಲ್ಲಿ ಆಪ್ಷನ್ಸ್ ಇರ್ತದೆ, ಡೈರೆಕ್ಟಾಗಿ ಆಪ್ಷನ್ಸ್ಗೆ ಹೋಗಬಾರ್ದು, ಕ್ವಶನಿಂದ ಆಪ್ಷನ್ಗೆ ಹೋಗಬೇಕು. 1 word ಕ್ವಶನ್ಗೆ ಬಂದಾಗ ಒಂದಷ್ಟು ಸ್ಟೆಪ್ಸ್ನ ರೆಡ್ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ಆನ್ಸರ್ ಬರೆಯೋ ಚಾನ್ಸಸ್ ಇರ್ತದೆ. ಅಲ್ಲಿ ನೀವು ಚಾನ್ಸಸ್ ಇದ್ದರೆ ಅದನ್ನು ಬರೀಬೋದು. ಯು ಕ್ಯಾನ್ ರೈಟ್ ದ ಆನ್ಸರ್ ಡೈರೆಕ್ಟ್ಲಿ, ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಬಟ್ 2 marks ಕ್ವಶನ್ ಬಂದಾಗ ಕೀಪ್ ಇಟ್ ಇನ್ ಯುವರ್ ಮೈಂಡ್. 2 marks, 3 marks, 4 marks, 5 marks ಅಂತ ಹೇಳಿದಾಗ ನಮಗೆ ಸ್ಟೆಪ್ಸ್ ಬೇಕಾಗುತ್ತಲ್ಲಿ. ಕೆಲವೊಂದು ಕ್ವಶನ್ಸು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾವುದೋ ಒಂದು ಕ್ವಶನ್ 3 marks ಡೈರೆಕ್ಟಾಗಿ ನಾವು ಒಂದೇ ಲೈನಲ್ಲಿ ಆನ್ಸರ್ ಮಾಡ್ಬೋದು. ಬಟ್ ಒಂದೇ ಲೈನಲ್ಲಿ ಬರೆದ್ರೆ 3 marks ಕೊಡೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಮಾಡಿ ನೀವು ಕ್ವಶನ್ಸನ್ನು ಆನ್ಸರ್ ಮಾಡೋದು. ನಾನು ಹೇಳೋದೀಗ ನೋಡಿ ಕೇಳಿ ಮಕ್ಕಳೇ, ಈಗ ನಾನು ಈ ಪಾರ್ಟ್ ಎಯಿಂದ ನಾನು ಪಾರ್ಟ್ 1 ಸ್ಟಾರ್ಟ್ ಮಾಡ್ಕೊಂಡು ಬಂದೆ ನಿಮಗೆ. ಬಟ್ ಹೇಳ್ತಾ ಬಂದಿದ್ದೀನಿ ಬರೀ ಯಾವುದೋ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡುವಂಥದ್ದು ನಮಗೆ ಅದನ್ನು ನೀವು ಮಾಡ್ಬೋದು. ನಿಮ್ಮ ಟೀಚರ್ಸು ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ನೀವಂತ ಅಂದರೆ ಯಾವುದೇ ಒಂದು ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಒಂದು ಕ್ವಶನನ್ನು ಆನ್ಸರ್ ಮಾಡುವಾಗ ಆ ಕ್ವಶನ್ನೇ ಡೆಫಿನೆಟಾಗಿ ಬರುತ್ತಾ. ಈಗ ಯಾವುದೋ ಒಂದು ಥೀರಮ್ ಕಲಿತೀವಿ, ಮೇ ಬಿ ದ ಪಾಸಿಬಲ್ ಬರ್ಬೋದು ಅದು. ಬಟ್ ಅದು ಬರದೇ ಇದ್ದಾಗ ಇನ್ನು ಏನು ಕೇಳ್ಬೋದು, ಯಾವುದೋ ಒಂದು ಕ್ವಶನ್ ಹೇಗೆ ಕೊಡ್ಬೋದು, ಅದನ್ನು ನಾವು ಡಿಸ್ಕಷನ್ ಮಾಡಬೇಕು. ಈಗ ಪಾರ್ಟ್ 3ನಲ್ಲಿ ಕ್ವಶನ್ ನಂಬರ್ 70. ಪಾರ್ಟ್ 3ನಲ್ಲಿ ಕ್ವಶನ್ ನಂಬರ್ 70. ಇಲ್ಲಿ ಒಂದು ಕ್ವಶನ್ ಐತಿದೆ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೇಳಿದ್ರು, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳಿದ್ರು. ನಾನು ಆ ಕ್ವಶನ್ ಚೇಂಜ್ ಮಾಡ್ಕೊತೇನೆ. ಸೊ ಈಗ ಇಲ್ಲಿ ಈ ಕ್ವಶನ್ ಹೀಗೆ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಕ್ವಶನ್ ನಂಬರ್ 17 3x plus 2y equals 12, 5x minus 3y is equal to 1. ಹೀಗೆ. ಸೊ ಈ ಥರದೊಂದು ಕ್ವಶನ್ ಡೆಫಿನೆಟ್ ಆಗಿ ನಿಮಗೆ ಇದೊಂದು ಕ್ವಶನ್ ಬರ್ಬೋದಿಲ್ಲ ನಿಮಗೆ. ಸೊ ಇದನ್ನು ನಾವು ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ, ಎಲಿಮಿನೇಟಿಂಗ್ ಮೆಥಡಲ್ಲಿ, ಗ್ರಾಫಿಕಲ್ ಮೆಥಡಲ್ಲಿ ನಾವು ಈ ಕ್ವಶನನ್ನು ಆನ್ಸರ್ ಮಾಡ್ತೀವಿ. ಬಟ್ ಗ್ರಾಫಿಕಲ್ ಮೆಥಡಲ್ಲಿ ಡೆಫಿನೆಟಾಗಿ ಒಂದು ಕ್ವಶನ್ ಇರುತ್ತೆ ವಿಚ್ ಕ್ಯಾರಿ 4 marks. 4 marksಗೆ ಒಂದು ಡೆಫಿನೆಟಾಗಿ ಕ್ವಶನ್ ಇರ್ತದೆ. ಬಟ್ ಅದ್ರ ಜೊತೆಗೆ 2 marksಗೆ ಒಂದು ಕ್ವಶನ್ ಇರ್ತದೆ. ಈ ರೀತಿ ಕ್ವಶನ್ ಬಂದಾಗ ಡೈರೆಕ್ಟಾಗಿ ನೀವು ಈ ಮೆಥಡ್ ಯೂಸ್ ಮಾಡಿ ಯಾವುದಾದ್ರು ಈಗ ಫಾರ್ ಎಕ್ಸಾಂಪಲ್ ಈಗ ಎಲಿಮಿನೇಟಿಂಗ್ ಮೆಥಡ್. ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನೀವು. ಅಲ್ಲಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾ, ವೈ ಕ್ಯಾನ್ಸಲ್ ಮಾಡ್ಕೋಬೇಕು, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾ, ಎಕ್ಸ್ ಕ್ಯಾನ್ಸಲ್ ಮಾಡಬೇಕು. ನೋಡಿ ಈಗ ನಾನು ಇಲ್ಲಿ ವೈ ಕ್ಯಾನ್ಸಲ್ ಮಾಡ್ತೀನಿ. ಇದನ್ನು ವೈ ಕೋಎಫಿಷಿಯಂಟು 3 ಮಲ್ಟಿಪ್ಲೈ ಮಾಡೋಣ. ಇದನ್ನು ವೈ ಕೋಎಫಿಷಿಯಂಟು 2 ಮಲ್ಟಿಪ್ಲೈ ಮಾಡೋಣ. ನೋಡಿ ಈ 2 ಈ ಇಕ್ವೇಷನು, ಈ 3 ಇದು 3 3s are 9x plus 3 2s are 6y, 12 3s are 36, 2 5s are 10x minus 2 3s are 6y, 2 1s are 6y minus 6y cancel ಆಯಿತು. ಆ್ಯಡ್ ಮಾಡಿದ್ರೆ 19x ಅಂತ ಇದು 38. x ಈಕ್ವಲ್ಸ್ ಡೈರೆಕ್ಟ್ ಆಗಿ 38ಅನ್ನು 19ಇಂದ ಡಿವೈಡ್ ಮಾಡಿದ್ರೆ 2 ಬಂತು ನೋಡಿ, x ವ್ಯಾಲ್ಯೂ 2. ಈಗ you can take any one equation from these two equations. 3x plus 2y is equal to 1. Equation 1, equation 2, substitute equation 1, substitute ಏನು ಬೇಡ. 2 marks ಕ್ವಶನ್ ನಾವು x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. x ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 3 into 2 plus 2y is equal to 12. ಡೈರೆಕ್ಟ್ ಆಗಿ ತಗೋತೇನೆ. 2y is equal to 12. ಇಲ್ಲಿ 3 2s are 6 ಬಂತಿದ್ದು, 6ನ ರೈಟ್ ಹ್ಯಾಂಡ್ ಸೈಡ್ ಮಾಡಿದ್ರೆ -6 ಆಗುತ್ತೆ. 2y is equal to 12 minus 6 ಬಂತು. y is equal to 3. y equals 3 ಬಂತು ನೋಡಿ. x equals 2 ಬಂತು, y equals 3. ಒಂದು ನೋಡಿ 1 2 3 4 5 ಸ್ಟೆಪ್ಸ್ ಅಲ್ಲಿ ಆನ್ಸರ್ ಬಂತು. 2 marks ಈಸಿ ಆಗಿತ್ತು. ನಿಮ್ಗೇನಾದರೂ ಇಫ್ ಟೈಮ್ ವಿಲ್ ಪರ್ಮಿಟ್, ನಿಮಗೆ ಟೈಮ್ ಇದ್ದರೆ ನಿಮಗೆ ಜಸ್ಟ್ ಹಾಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಬಂದಿರೋದು ಕರೆಕ್ಟಾಗಿ ಒಂದು ಇಲ್ಲೇ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ 2, 3 2s are 6 ಬಂತು, ಒಂದು ಕಡೆ ಬರ್ಕೊಳ್ಳೋಣ. ಪ್ಲಸ್ ವೈ ವ್ಯಾಲ್ಯೂ ಏನು ಬಂದೈತೆ, 3 ಬಂದೈತೆ. ಅಲ್ಲಿಗೆ 2 3s ಏನು ಬಂತು, 6 ಬಂತು. 6 + 6 ಏನು 12 ಬಂತು. ಇಲ್ಲಿ 12 ಇದೆ ರೈಟ್ ಹ್ಯಾಂಡ್ ಸೈಡ್. ಅಲ್ಲಿಗೆ ನಮಗೆ ವ್ಯಾಲ್ಯೂಸ್ ಬಂದಿರೋದು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಬಂದಿರೋದು ಕರೆಕ್ಟ್ ಇದೆ. ದಿಸ್ ಇಸ್ ದ ಒಂದು ಕ್ವಶನ್ ನಿಮಗೆ ಕಾಮನ್ ಆಗಿ ಈ ಕ್ವಶನ್ ಇಲ್ಲಿ ನಿಮಗೆ ಕೊಟ್ಟಿದ್ದೆ.
ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಯೂಸ್ ಮಾಡಿ ನಾವು ಅಲ್ಲಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಇದೊಂದು ಕ್ವಶನ್ ಕಾಮನ್ ಆಗಿ ನಿಮ್ಮಲ್ಲಿ ಕ್ವಶನ್ ಇರುತ್ತೆ, ರೈಟ್? ಸೊ ಇದೊಂದು. ನೆಕ್ಸ್ಟ್, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ಆನ್ ಎ ಪಿ. ಇದು ಕಾಮನ್ ಆಗಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎ ಪಿನಲ್ಲಿ ಸಮ್ ಆಫ್ ದ ಟರ್ಮ್ಸ್ 1 ಮಾರ್ಕ್ ಕ್ವಶನ್ನಲ್ಲಿ ಫೈಂಡ್ ಎ, ಫೈಂಡ್ ಎನ್, ಫೈಂಡ್ ಡಿ. ಅಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಜ್ಞಾಪಕ ಇಟ್ಕೊಳ್ಳಿ. ಅದು 1 ಮಾರ್ಕಲ್ಲಿ ಆ ಕ್ವಶನ್ ಕೇಳೋ ಚಾನ್ಸಸ್ ಇರ್ತದೆ. ಅದರ್ವೈಸ್ ನಾನು 1 ಮಾರ್ಕ್ ಕ್ವಶನ್ ಹೇಳುವಾಗ ನಿಮ್ಗೆ ಹೇಳಿದ್ದೇನೆ, ಎ ಎನ್ ಒಂದು ಈಕ್ವೇಷನ್ ಕೊಟ್ಟು ಅಲ್ಲಿ ಫೈಂಡ್ ದ 10th ಟರ್ಮ್ ಅಂತನೋ ಫೈಂಡ್ ದ 12th ಟರ್ಮ್ ಅಂತನೋ ಅಲ್ಲಿ 1 ಮಾರ್ಕಿಗೆ ಕ್ವಶನ್ ಕೊಡೋ ಚಾನ್ಸಸ್ ಅಲ್ಲ ಇದೆ. ಡಿಸ್ಕಷನ್ ಮಾಡಿದ್ದೀವಿ. 2 ಮಾರ್ಕ್ಸ್ ಕ್ವಶನ್ ಬಂದಾಗ ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 10 ಟರ್ಮ್ಸ್, find the sum of the first 20 terms, find the sum of the first 100 terms, whatever it is. ಟೋಟಲಿ ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಒಂದು ಎ ಪಿನ ಕೊಟ್ಟಿರ್ತಾರೆ. ಆ ಎ ಪಿನಲ್ಲಿ ಫೈಂಡ್ ದ ಸಮ್ ಆಫ್ ದ n ಟರ್ಮ್ಸ್. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. ಒಂದು ಕ್ವಶನ್ ಹಿಯರ್ 5, 11, 17 ಎಕ್ಸೆಟ್ರಾ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಅಂತ ಹೇಳ್ತಾರೆ. ಫಸ್ಟ್ ನೋಡಿ, ಎಸ್ ಎನ್ ಸಮ್ ಆಫ್ ದ ನಂಬರ್ಸ್ n by 2 into 2a plus n minus 1 into d. Sn is equal to n by 2 into 2a plus n minus 1 into d. ಈಗ ಅವರು 20 ಟರ್ಮ್ಸ್ ಹೇಳ್ತಾರೆ. ಸಮ್ ಆಫ್ ದ 20 ಟರ್ಮ್ಸ್ 20. ಸೊ 20 divided by 2 into 5a. n means 20 minus 1, d 11 minus 5, 6. ನೋಡಿ, n sum of the first 20 terms, n equals 20, a is 5 and difference 11 minus 5 is 6. ಇದು ಕಾಮನ್ ಆಗಿ ನೀವು, ಏಕೆಂದರೆ ಫಸ್ಟ್ ಚಾಪ್ಟರ್ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರೋದ್ರಿಂದ ಇದರಲ್ಲಿ ಏನು ತುಂಬ ಕಷ್ಟ ಅಂತ ಯಾವ ಸ್ಟೂಡೆಂಟ್ಸ್ಗೂ ಅನಿಸೋದಿಲ್ಲ. ಯಾಕೆಂದರೆ ಸ್ಟಾರ್ಟಿಂಗ್ ಕಲ್ತಿರುವಂಥದ್ದು ನಮಗೆ ಭಾಳಷ್ಟು ರಿವಿಷನ್ ಆಗ್ತಾ ಇರ್ತದೆ. ಎಲ್ಲ ಟೆಸ್ಟಲ್ಲೂ ಕೊಟ್ಟಿರ್ತಾರೆ, ಎಲ್ಲ ಎಕ್ಸಾಮ್ಗಳಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇದು ಕಷ್ಟ ಆಗೋದಿಲ್ಲ. ಇದು ಒಂದು ಅಲ್ಲಿ ಕ್ವಶನ್ ಇರುತ್ತೆ. ನಾವು ಹಿಯರ್ ದಿಸ್ ಇಸ್ 10 equals 10 plus, so 19 into 6. Now here 10 plus 10, here 114, 10 into 124. This is 1, 2, 4, 0. 1240. ಈಸಿಯಾಗಿ ಮಾಡ್ಬೋದು. ನಿಮಗೆ ಗೊತ್ತು, ಎಸ್ ಎನ್ ಇಸ್ ಈಕ್ವಲ್ ಟು n by 2 ಇಂಟು 2a ಪ್ಲಸ್ n minus 1 ಇಂಟು ಡಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನು ಕೊಟ್ಟು ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್. ಕಾಮನ್ ಆಗಿ ಒಂದು ಕ್ವಶನ್ ಡೆಫಿನೆಟ್ ಆಗಿರ್ತದೆ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ನಿಮಗೆ ಅಲ್ಲಿ ನಾವು ಏನು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ ನಾವು 4 ಮಾರ್ಕ್ಸ್ ಕ್ವಶನ್ ನಾವಲ್ಲಿ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕಲಿಯುವಂಥ ತುಂಬ ಆಯ್ತದೆ. ಬಟ್ ಇದು ಡೈರೆಕ್ಟ್ ಕ್ವಶನ್, ನಿಮಗೆ ಡೈರೆಕ್ಟಾಗಿ ಸಮ್ ಆಫ್ ದ ಟರ್ಮ್ಸ್ ಕಂಡುಹಿಡಿದು. ದಿಸ್ ಇಸ್ ಒನ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಹೇಳಿ ಮಕ್ಕಳೇ, ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಒಂದು ಪಾರ್ಟ್ ಈಕ್ವೇಷನ್ ax² + bx + c = 0, ax² + bx + c = 0ನಲ್ಲಿ ರೂಟ್ಸಲ್ಲಿ ಝೀರೋಸಲ್ಲಿ ಕ್ವಶನ್ ಕೇಳ್ತಾರೆ. ಅದಾಯಿತು ಒಂದು ಕಡೆ. ನೆಕ್ಸ್ಟ್ ಪಾರ್ಟ್ ಬಂದಾಗ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್, ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸಲ್ಲಿ ಕ್ವಶನ್ ಬರ್ಬೋದು. ಫೈನಲಿ ಡಿಸ್ಕ್ರಿಮಿನೆಂಟಲ್ಲಿ ಕ್ವಶನ್ ಬರ್ಬೋದು. ಬರುತ್ತಲ್ಲಿ ಡಿಸ್ಕ್ರಿಮಿನೆಂಟ್. ಇಲ್ಲಿ ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 19, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. 4x² minus 5x plus 1 equals 0. 4x² minus 5x plus 1 equals 0. ಡಿಸ್ಕ್ರಿಮಿನೆಂಟ್ ಅಂದ ತಕ್ಷಣ ಡೆಲ್ಟಾ ಈಕ್ವಲ್ಸ್ b² minus 4ac. ನಿಮಗೆ 1 ಮಾರ್ಕಿಗೆ ಕ್ವಶನ್ನೇ ಕೇಳ್ಬೋದು. ನಿಮ್ಮಲ್ಲಿ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಥವಾ ರೈಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಮೀನ್ಸ್ ಡೆಲ್ಟಾ ಈಕ್ವಲ್ಸ್ b² minus 4ac. ಇದನ್ನ ಬರೆದರೆ ಸಾಕು ನೀವು. ಹಾಗಾಗಿ ಡಿಸ್ಕ್ರಿಮಿನೆಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿ ಡೆಫಿನೆಟ್ ಆಗಿ ಒಂದು ಕ್ವಶನ್ ಇರ್ತದೆ. ಐದರ್
which carry 1 mark or 2 marks. ಇಲ್ಲಿ 2 marks ಗೆ ಕ್ವೆಶ್ಚನ್ ಕೊಟ್ಟಿದ್ದಾರೆ. 2 marks ಗೆ ಕ್ವೆಶ್ಚನ್ ಕೊಟ್ಟಾಗ ಒಂದು ಈಕ್ವೇಷನ್ ಕೊಟ್ಟು ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತಾರೆ. ಈಗ ಇಲ್ಲಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೇನೆ. d ಅಂತ ಅಂದ್ರೆ -5 ಆಯ್ತಲೆ, -5 ಹೋಲ್ ಸ್ಕ್ವೇರ್ ಆಯ್ತು. 4 into a ಅಂತ ಅಂದ್ರೆ 4 ಇದೆ ಇಲ್ಲಿ, c ಅಂತ ಅಂದ್ರೆ 1 ಇದೆ. This is 25 minus 4 4s are 60. Okay, so 25 minus 60, that is 9 ಅಂತ ಅಂದ್ರೆ greater than 0. ನೋಡಿ, ಒಂದು greater than 0, delta greater than 0, delta equal to delta less than 0. ನೋಡಿ, ಇಷ್ಟೇ ಚೆನ್ನಾಗಿ ತಿಳ್ಕೊಳ್ಳಿ. So here if delta greater than 0, delta greater than 0, the roots are real. So it is equal to 0, roots are equal, zeros are equal. Less than 0, imaginary. Roots are imaginary or roots are no real ಅಂತನೂ ನೀವು ಬರೀಬಹುದು. So here this is greater than 0. Greater than 0 means so no, real. Question number 20 related to coordination geometry. Keep it in your mind. Coordination geometry ನಲ್ಲಿ ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಇನ್ನೊಂದು ಸೆಕ್ಷನ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲೂ ಕ್ವಶನ್ ಇರುತ್ತೆ, ಸೆಕ್ಷನ್ ಫಾರ್ಮುಲಾದಲ್ಲೂ ಕ್ವಶನ್ ಇರ್ತದೆ. ಎರಡು ಕ್ವಶನ್ ಆನ್ಸರ್ ಮಾಡೋಣ. ಇನ್ 2 marks ಕ್ವಶನ್ there is one question, find the distance between 2 points ಅಂತ ಕ್ವಶನ್ ಕೇಳ್ತದೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೋದು ಕ್ವಶನ್. ಅದನ್ನು ಏನು ಚೇಂಜ್ ಮಾಡ್ಬೋದು? ಇದನ್ನು 1 ಮಾರ್ಕಲ್ಲೂ ಕ್ವಶನ್ ಕೇಳ್ಬೋದು, 2 ಮಾರ್ಕ್ಸಲ್ಲೂ ಕ್ವಶನ್ ಕೇಳ್ಬೋದು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. Here 2 points, I will take the 2 points here, A 2, 4 and B 5, -2. Okay, so ಇದು ಈ ರೀತಿ find the distance between the 2 points ಅಂತ ಕೇಳಿದ್ರೆ just ನೀವೇನು ಮಾಡಿ, this is x1 y1, this is x2 y2. Then distance formula d is equal to x2 minus x1 whole square plus y2 minus y1 whole square. x2 minus x1 whole square, y2 minus y1 whole square. Now here x2 5 minus 2 3 square plus y2 minus 2 minus 4 that is minus 6. ಅದರಲ್ಲಿ x2 minus x1 whole square plus y2 minus y1 whole square, that is 3 square, it is 9 plus 36, it is equal to 45 ಅಂತ ಅಂದ್ರೆ ಇದನ್ನ ನೀವು ಡೈರೆಕ್ಟ್ ಆಗಿ √45 ಗೆ ಇಡಿ. ಅದರ್ವೈಸ್ ಇದೇನಾಗುತ್ತಿದ್ದು 9 into 5 ಅಂತ ತಗೋಬಹುದು. 9 ಗೆ ಸ್ಕ್ವೇರ್ ರೂಟ್ 3 ಬರುತ್ತೆ. units. Now here this is related to the distance formula. Distance formula is distance, that is d is equal to root of x2 minus x1 whole square plus y2 minus y1 whole square. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ವೇಳೆ ಕೆಲವೊಂದು ಕ್ವಶನ್ ಪೇಪರ್ ನಲ್ಲಿ ಇದನ್ನ ಏನು ಮಾಡ್ತಾರೆ, ಜಸ್ಟ್ ದೇ ಪ್ರೊವೈಡ್ ಓನ್ಲಿ 1 ಪಾಯಿಂಟ್. ಇವರು ಹೇಳ್ತಾರೆ 2, 3 ಒಂದೇ ಪಾಯಿಂಟ್. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಗಿವನ್ ಪಾಯಿಂಟ್ ಫ್ರಮ್ ದ ಆರಿಜಿನ್ ಅಂತ ಹೇಳ್ತಾರೆ. ಫೈಂಡ್ ದ ಡಿಸ್ಟೆನ್ಸ್ ದ ಗಿವನ್ ಪಾಯಿಂಟ್. ಫೈಂಡ್ ದ ಡಿಸ್ಟೆನ್ಸ್ of 2, 3 from the origin. From the origin ಅಂತ ಅಂದ್ರೆ ಒಂದು ಪಾಯಿಂಟ್ 0 ಆಗುತ್ತೆ. ಓಕೆ, ಸೊ 1.00 ಆರಿಜಿನ್ ಮೀನ್ಸ್ 00 ಬರುತ್ತೆ. ಆಗ ಡೈರೆಕ್ಟ್ ಆಗಿ ನೀವು ಇದನ್ನೇನಾದ್ರೂ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 2, 3 ಫ್ರಮ್ ದ ಆರಿಜಿನ್ ಅಂತ ಕೇಳಿದ್ರೆ ಯೂಶುವಲಿ ಆ ಥರದ ಕ್ವಶನ್ ಕೇಳೋ ಚಾನ್ಸಸ್ ಇದ್ರೆ ಅದು 1 ಮಾರ್ಕ್ ಕೇಳ್ತಾರೆ. ನೀವು ಡೈರೆಕ್ಟ್ ಆಗಿ ಆಗ ನೀವೇನು ಮಾಡಿ, ಈ ಫಾರ್ಮುಲಾ ಬೇಕಾದ್ರೆ ಬರೆದದನ್ನು ಆನ್ಸರ್ ಮಾಡಿ. ಅದರ್ವೈಸ್ ಡೈರೆಕ್ಟ್ ಆಗಿ ತಗೊಳ್ಳಿ. ದಿಸ್ ಇಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ದಿಸ್ ಇಸ್ 4 ಪ್ಲಸ್ 9, ದಟ್ ಇಸ್ ರೂಟ್. ಡೈರೆಕ್ಟ್ ಆಗಿ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಇಲ್ಲಿ ಏನಾಗುತ್ತೆ, 0 minus 2 whole square 0 minus 3 whole square ಅಂತ ಬರುತ್ತಲ್ಲಿ. ಬಟ್ ಡೈರೆಕ್ಟ್ ಆಗಿ ತಗೋಬೋದು ನಾವಲ್ಲಿ ರೂಟ್ ಆಫ್ x square plus y square. The point xy from the origin, the distance of the point xy from the origin, that is root of x square plus y square. x square plus y square. ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ ಕಾನ್ಸೆಪ್ಟಲ್ಲಿ ನಾನು ಸಾಕಷ್ಟು ವಿಚಾರ ಇಲ್ಲಿ ಹೇಳಿದೆ. ನಾನು ಹೇಳಿರೋದು ಒಂದೇ ಒಂದು ಪಾಯಿಂಟು,
D is equal to root of x2 minus x1 whole square plus y2 minus y1 whole square. Otherwise, D of root of x square plus y square from the origin. ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲ 1 ಮಾರ್ಕ್ಗೆ ಕ್ವಶನ್ ಇರ್ತದೆ, ಇಲ್ಲ ಡೆಫಿನೆಟ್ ಆಗಿ 2 ಮಾರ್ಕ್ಸ್. ಬಟ್ ಡೆಫಿನೆಟ್ ಆಗಿ ಕೋಆರ್ಡಿನೇಷನ್ ಜಾಮೆಟ್ರಿನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಸೆಕ್ಷನ್ ಫಾರ್ಮುಲಾ ಎರಡೂ ಕಡೆ ಕ್ವಶನ್ ಇರ್ತದೆ. ದಿಸ್ ಇಸ್ ರಿಲೇಟೆಡ್ ಟು ಡಿಸ್ಟೆನ್ಸ್ ಫಾರ್ಮುಲಾ. ಲೇಟರ್ ನಾವು ಆ ಸೆಕ್ಷನ್ ಫಾರ್ಮುಲಾದಲ್ಲಿ ಕ್ವಶನ್ ಡಿಸ್ಕಷನ್ ಮಾಡೋಣ. ಸೊ ದಿಸ್ ಇಸ್ ಕ್ವಶನ್ ನಂಬರ್ 20. ನೆಕ್ಸ್ಟ್ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 20 ಕೇಳಿ ಮಕ್ಕಳೇ. ಈಗ ಒಂದು ಪ್ರಾಬಬಿಲಿಟಿನಲ್ಲಿ ಒಂದು ಕ್ವಶನ್ ಐತಿ. ಬಟ್ ಪ್ರಾಬಬಿಲಿಟಿ ಅಂತ ಬಂದಾಗ ತುಂಬ ಸ್ಟೂಡೆಂಟ್ಸು ಆನ್ಸರ್ ಮಾಡೋಕ್ಕೆ ಆಗದೇ ಇರೋವಂಥ ಕ್ವಶನ್, ಮಾಡದೇ ಇರೋವಂಥ ಕ್ವಶನ್, ಆಗದೇ ಇರೋವಂಥ ಕ್ವಶನ್ ಅಂತ ಹೇಳಿದೆ ನಾನು. ಮಾಡದೇ ಇರೋವಂಥ ಕ್ವಶನ್ ಕಾರಣ ಇಷ್ಟೇ. ಇದು ನೋಡಿ, ನಾನು ಎ ಪಿ ಅಂತ ಹೇಳಿದೆ. ಎ ಪಿ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳಿದೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂತ ಹೇಳಿದೆ. ಯಾತಕ್ಕೆ ಆ ಒಂದು ಒಪಿನಿಯನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದೆ ಅಂದರೆ, ಅದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಲ್ತಿರ್ತಾರೆ ಅಂತ. ಬಟ್ ಇದು ಪ್ರಾಬಬಿಲಿಟಿ ಏನು ಅಂತಂದರೆ ಇದು ಲಾಸ್ಟ್ ಚಾಪ್ಟರ್. ಲಾಸ್ಟ್ ಚಾಪ್ಟರ್ ಅಂತ ಅಂದರೆ ಯೂಶ್ವಲಿ ಲಾಸ್ಟ್ ಹೊತ್ತಿಗೆ ಇಂಟ್ರೆಸ್ಟ್ ಕಮ್ಮಿ ಇರ್ತದೆ, ಲಾಸ್ಟ್ ಹೊತ್ತಿಗೆ ಅವ್ರಿಗೆ ಏನೇನೋ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಹೊರ ಇರ್ತದೆ. ಇದು ಈ ಕಾರಣ. ಬಟ್ ಹಾಗಂತ ಹೇಳ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿರೋ ಕ್ವಶನ್ ಎಲ್ಲ ಈಸಿ, ಇದು ಟಫ್ ಅಂತಲ್ಲ. ಹೇಳ್ಬೇಕಂತ ಅಂದರೆ ಅದಕ್ಕಿಂತ ಈಸಿ ಕ್ವಶನ್ಸ್ ಇದು. ಬಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಈ ಕ್ವಶನನ್ನು ತುಂಬ ಕಡಿಮೆ ಆನ್ಸರ್ ಮಾಡೋದು, ಬಟ್ ಆನ್ಸರ್ ಮಾಡೋರ ಸಂಖ್ಯೆ ತುಂಬ ಕಮ್ಮಿ. ಆ ಆನ್ಸರ್ ಮಾಡೋರ ಸಂಖ್ಯೆಯಲ್ಲಿ ನೀವಿದ್ರೆ ನಿಜವಾಗ್ಲೂ ನಿಮ್ಮ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು, ನಿಮಗೆ ಒಳ್ಳೆ ಮಾರ್ಕ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾನೆ ಅಂತ ಅಂದರೆ ನಾನು ಈಗ ಇದಕ್ಕೆ ಸಂಬಂಧಪಟ್ಟಾಗಿ 2 ಕ್ವಶನ್ ತಗೊಂಡು ನಾನು ಡಿಸ್ಕಷನ್ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಕ್ವಶನ್ ನಾನು ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು. ಹೇಗೆ? ಎ ಬಾಕ್ಸ್ ಕಂಟೈನ್ 28 ಬಲ್ಬ್ಸ್ ಆಫ್ ವಿಚ್ 7 ಬಲ್ಬ್ಸ್ ಆರ್ ಡಿಫೆಕ್ಟಿವ್ ಅಂತ ಹೇಳ್ತಾರೆ. 7 ಬಲ್ಬ್ಸ್ ಆರ್ ಡಿಫೆಕ್ಟಿವ್. 28 ಬಲ್ಬ್ಸ್ ಅಂದರೆ ಒಂದು ಬಾಕ್ಸ್ನಲ್ಲಿ 7 ಬಲ್ಬ್ಸ್ ಆರ್ ಡಿಫೆಕ್ಟಿವ್. ನೋಡಿ, ಇಷ್ಟೇ ಇದು. ಇಟ್ ಈಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಈಗ ಒಂದು ಬಾಕ್ಸ್ನಲ್ಲಿ 28 ಬಲ್ಬ್ಸ್ ಇದೆ, ಅದರಲ್ಲಿ 7 ಡಿಫೆಕ್ಟ್ ಇದೆಯಾ. 7 ಡಿಫೆಕ್ಟ್ ಅಂತ ತಕ್ಷಣ ಔಟ್ ಆಫ್ 28 7 ಡಿಫೆಕ್ಟ್ ಅಂತ ಅಂದರೆ ಇನ್ 21 ನಾನ್ ಡಿಫೆಕ್ಟಿವ್. ನಾನ್ ಡಿಫೆಕ್ಟಿವ್ 7 ಡಿಫೆಕ್ಟಿವ್ ಅಂತ ಅಂದರೆ 21 ನಾನ್ ಡಿಫೆಕ್ಟಿವ್. ಇಷ್ಟೇ. ಅಂದರೆ ಈಗ ಒಂದು ಬಾಕ್ಸ್ನಲ್ಲಿ 28 ಬಲ್ಬ್ಸ್ ಐತೆ, 7 ಡಿಫೆಕ್ಟ್ ಐತೆ. 21 7 ಡಿಫೆಕ್ಟ್ ಐತೆ ಅಂತ ಅಂದರೆ 21 ಡಿಫೆಕ್ಟ್ ಇಲ್ಲ ಅಂತ ಅಷ್ಟೇ ಕ್ವಶನ್. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಕ್ವಶನ್ನು. ನೋಡಿ, ಫ್ರಮ್ ದ ಬಾಕ್ಸ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ ಎ ಬಲ್ಬ್. ಅಂದರೆ ಆ ಬಾಕ್ಸ್ನಲ್ಲಿ ಒಂದು ಬಲ್ಬನ್ನು ಪಿಕ್ ಮಾಡ್ತಾ ಇದ್ದೀವಿ. ಒಂದು ಬಲ್ಬನ್ನ ಪಿಕ್ ಮಾಡ್ತಾ ಇದ್ದೀವಿ. ಆ ಬಲ್ಬ್ ಯಾವ ಬಲ್ಬ್? ಒಂದು ಬಲ್ಬ್ನ ಪಿಕ್ ಮಾಡಿದಾಗ ಈಗ ನೀವು 28 ಬಲ್ಬ್ಸಲ್ಲಿ ಅದು ಡಿಫೆಕ್ಟು ಬರ್ಬೋದು, ನಾನ್ ಡಿಫೆಕ್ಟು ಬರ್ಬೋದು, ಗೊತ್ತಿಲ್ಲ ನಮಗೆ. ರ್ಯಾಂಡಮ್ ಆಗಿ ನಾವು ಒಂದು ಬಲ್ಬ್ನ ಪಿಕ್ ಮಾಡ್ತೀವಿ. ಬಟ್ ಅದು ಡಿಫೆಕ್ಟಾ ನಾನ್ ಡಿಫೆಕ್ಟಾ ಅನ್ನೋದನ್ನು ನೆಕ್ಸ್ಟ್ ಕ್ವಶನಲ್ಲಿ ಹೇಳಿರ್ತಾರೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಅವ್ರು ಹೇಳ್ತಾರೆ, ನೋಡಿ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ ಎ ನಾನ್ ಡಿಫೆಕ್ಟಿವ್ ಬಲ್ಬ್ ಅಂತ ಹೇಳ್ತಾರೆ. ನಾನ್ ಡಿಫೆಕ್ಟಿವ್ ಬಲ್ಬ್, ನಾನ್ ಡಿಫೆಕ್ಟ್, ಇಟ್ ಈಸ್ ವೆರಿ ಸಿಂಪಲ್. ನಾನ್ ಡಿಫೆಕ್ಟಿವ್ ಬಲ್ಬ್ ಅಂತ ಅಂದರೆ ಅಲ್ಲಿಗೆ ಟೋಟಲ್ 21 ಐತೆ. 21 ಅಲ್ಲಿ ಯಾವುದಾದ್ರೂ ಬರ್ಬೋದು ಔಟ್ ಆಫ್ 28. ಈಗ ಇದು 7 ಇಂದ ಡಿವೈಡ್ ಆಗುತ್ತೆ ನೋಡಿ. 7 3s 7 4s, ಅಲ್ಲಿಗೆ ಆನ್ಸರ್ 3/4. ಇನ್ ಕೇಸ್ ಇದೇ ಕ್ವಶನ್ ಅವ್ರು ಕೇಳ್ಬೋದು. ಏನು ಕೇಳ್ಬೋದು? ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಬಲ್ಬ್ ಇಸ್ ಡಿಫೆಕ್ಟಿವ್ ಅಂತ ಕೇಳ್ಬೋದು. ನೋಡಿ, ಡಿಫೆಕ್ಟಿವ್ ಅಂತ ಅಂದರೆ 7 ಅಲ್ಲ, ಔಟ್ ಆಫ್ 28. ನೋಡಿ, 7 1s 7 4. ಅಲ್ಲಿಗೆ ನಾನ್ ಡಿಫೆಕ್ಟಿವ್ 3/4, ಡಿಫೆಕ್ಟಿವ್ 1/4. ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಅಲ್ಲಿಗೆ ನಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತದೆ. ಅದರ್ವೈಸ್ ಇಲ್ಲಿ 1 - 3/4 ಮಾಡ್ಬೋದು, 1 - 1/4 ಮಾಡ್ಬೋದು. ಇದಿಷ್ಟೇ, ನೀವು ಇಷ್ಟೇ ಆನ್ಸರ್ ಮಾಡಿ. ಡಿಫೆಕ್ಟಿವ್ ನಾನ್ ಡಿಫೆಕ್ಟಿವ್ ತುಂಬ ಸಿಂಪಲ್ ಕ್ವಶನ್ ಇರ್ತದೆ. ಇದು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸ್ಪೆಷಲಿ ಪ್ರಾಬಬಿಲಿಟಿನಲ್ಲಿ ಒಂದು ಕಾಯಿನ್ದು, ಡೈಸ್ದು ಮತ್ತು ಪ್ಲೇಯಿಂಗ್ ಕಾರ್ಡ್ಸ್ದು, ಇದು 3 ಟೈಪ್ಸಲ್ಲಿ ಕ್ವಶನ್ ಯೂಶ್ವಲಿ ಅದರಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಅದರಿಂದ ಆಚೆಗೆ ಏನಾದರೂ ಕ್ವಶನ್ ಕೇಳೋದಾದರೆ ಈ ರೀತಿ ಅಪ್ಲಿಕಬಲ್ ಆಗಿ ಕ್ವಶನ್ ಕೇಳ್ಬೋದು. ಇಷ್ಟನ್ನು ಕರೆಕ್ಟಾಗಿ ಅಲ್ಲಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಅವ್ರು ಏನು ಕೊಟ್ಟಿದ್ದಾರೆ, ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ಕರೆಕ್ಟಾಗಿ ಅದನ್ನು ತಿಳ್ಕೊಂಡು ಅದಕ್ಕೆ ಆನ್ಸರ್ ಮಾಡಿ ಈಸಿಯಾಗಿ ನೀವು ಅಲ್ಲಿ ಸ್ಕೋರ್ ಮಾಡ್ಬೋದು.
ಇನ್ ಕೇಸ್ ಇದನ್ನೇ ಅವ್ರೇನಾದರೂ 3 ಮಾರ್ಕ್ಸ್ಗೆ ಕ್ವಶನ್ ಕೊಡೋದಾದರೆ ನಾನು ಇನ್ನೊಂದು ಕ್ವಶನ್ ತಗೋತೀನಿ ನೋಡಿ. ಎ ಲಾಟ್ ಆಫ್ 20 ಬಲ್ಬ್ಸ್ ಕಂಟೈನ್ 4 ಡಿಫೆಕ್ಟಿವ್. ಇಲ್ಲಿ ಬರುತ್ತೆ ತೋರಿಸ್ತೀನಿ ನೋಡಿ. ಎ ಲಾಟ್ ಆಫ್ 20 ಬಲ್ಬ್ಸ್ 4 ಡಿಫೆಕ್ಟಿವ್ ಅಂತ. 4 ಡಿಫೆಕ್ಟಿವ್ ಅಂತ ಅಂದರೆ ಅಲ್ಲಿಗೆ 16 ನಾನ್ ಡಿಫೆಕ್ಟಿವ್ ಅದನ್ನು ಬರ್ಕೊಂಡಿರ್ತೀನಿ. 16 ನಾನ್ ಡಿಫೆಕ್ಟಿವ್ ನೋಡಿ. ಅದನ್ನು ಒಂದ್ಸಲ ಓದ್ತೀನಿ ಕ್ವಶನ್ ನೋಡ್ತಾನೆ. ಎ ಲಾಟ್ ಆಫ್ 20 bulbs contain 4 defective. Once one bulb is drawn at random from the lot, what is the probability that is a bulb is defective? That the bulb is defective. That the bulb is defective. Defective ಅಂತ ಅಂದ್ರೆ 4/20. That is 4 ones are 4 5. ಇದು ಕ್ವಶನ್. ಬಟ್ ಇದು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಕ್ವಶನ್ ನೋಡಿ. ಇದಾಯ್ತು. ನೆಕ್ಸ್ಟ್, what is the probability that this bulb is defective? Finish. Question number 2 continue ಮಾಡ್ತಾರೆ. Suppose the bulb drawn is not defective. Bulb drawn is not defective. ಅಂದ್ರೆ ಒಂದು ಬಲ್ಬ್ ಅನ್ನು ಡ್ರಾ ಮಾಡಿದ್ವಿ. the bulb drawn is not defective and not replaced. Now one bulb is drawn at random from the rest. What is the probability that bulb is not defective? That bulb is not defective. ನೋಡಿ, ಈಗ ಈ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಪುನಃ ಇನ್ನೊಂದ್ಸಲ ಹೇಳ್ತೀನಿ. ಅವ್ರು ಹೇಳ್ತಾರೆ ದ ಬಲ್ಬ್ ಇಸ್ ಡ್ರಾನ್ ಇಸ್ ನಾಟ್ ಡಿಫೆಕ್ಟಿವ್ ಅಂತೆ. ದ ಬಲ್ಬ್ ಇಸ್ ಡ್ರಾನ್ ನಾಟ್ ಡಿಫೆಕ್ಟಿವ್. ನಾಟ್ ಡಿಫೆಕ್ಟಿವ್ ಅಂತ ಅಂದ್ರೆ ಎಷ್ಟು ಬಲ್ಬ್ ಐತಲ್ಲಿ? 16 ಐತೆ. 16 ಡಿವೈಡೆಡ್ ಬೈ 20. 16 divided by 20 ಅಲ್ಲಿಗೆ ಇದು 4 4s 4 5s ಬಂತು. 4 4s 4 5s. ಅವ್ರು ಹೇಳ್ತಾರೆ, ಅವರು ಒಂದು ಬಲ್ಬ್ನ ಡ್ರಾ ಮಾಡಿದೀವಿ, ಅದು ನಾಟ್ ಡಿಫೆಕ್ಟಿವ್ ಬಂತು. ಪುನಃ ಈಗ ಇನ್ನೊಂದು ಬಲ್ಬನ್ನು ಡ್ರಾ ಮಾಡ್ತೀವಿ. ಅವ್ರು ಹೇಳ್ತಾರೆ ಪುನಃ ನೋಡಿ ಇನ್ನೊಂದ್ಸಲ, ಆ್ಯಂಡ್ ನಾಟ್ ರೀಪ್ಲೇಸ್ಡ್ ಅಂದರೆ ಈಗ ಆಲ್ರೆಡಿ ನಾವೇನು ಡ್ರಾ ಮಾಡಿದ್ದೀವಿ ಬಲ್ಬನ್ನು, ಅದನ್ನು ರೀಪ್ಲೇಸ್ ಮಾಡುವಾಗಿಲ್ಲ, ಪುನಃ ಅಲ್ಲಿ ಹಾಕೋ ಹಾಗಿಲ್ಲ ಅದನ್ನ. ಅಗೈನ್ one more bulb. Next, now one bulb is drawn at random. ಪುನಃ ಇನ್ನೊಂದು ಬಲ್ಬ್ ಅನ್ನ ಡ್ರಾ ಮಾಡ್ತೀವಿ. ಈಗ ಆ ಬಲ್ಬ್ ಡಿಫೆಕ್ಟಿವ್, ನಾಟ್ ಡಿಫೆಕ್ಟಿವ್. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಬಲ್ಬ್ ಇಸ್ ನಾಟ್ ಡಿಫೆಕ್ಟಿವ್ ಅಂತ ಹೇಳ್ತೀವಿ. ಈಗ ಫಸ್ಟ್ 16/20 ಬಂತು. 16/20 ಬಂತು. ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಈಗ ನಾಟ್ ಡಿಫೆಕ್ಟಿವ್ ಇಲ್ಲಿ 16 ಇತ್ತು. ಆಲ್ರೆಡಿ ಒಂದು ಡ್ರಾ ಮಾಡಿದ್ದೀವಿ, ಒಂದು ಹೊಟ್ಟೋಯ್ತು. ಇನ್ನು ಉಳಿದಿರೋದೆಷ್ಟು? 15 ಬಲ್ಬ್ ಡಿವೈಡೆಡ್ ಬೈ 15 ಇಲ್ಲಿ ಏನ್ ನಂಬರ್ ಬರಿಬೇಕಿಲ್ಲ? 20 ಬರಿಬೇಕಾ 19 ಬರಿಬೇಕಾ? 19 ಬರಿಬೇಕು. ಯಾಕೆ ಅಂದ್ರೆ ಆಲ್ರೆಡಿ ಒಂದು ಬಲ್ಬ್ ಅನ್ನ ಡ್ರಾ ಮಾಡಿರೋದನ್ನ ಅದನ್ನ ರೀಪ್ಲೇಸ್ ಮಾಡಿಲ್ಲ ನಾವು, ಪುನಃ ಅದ್ರ ಒಳಗಡೆ ಹಾಕಿಲ್ಲ. ಹಾಗಾಗಿ 15/19. ಇದು ಈ ರೀತಿ ನಾವು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಕೇಳಿ ಮಕ್ಕಳು, ಇಲ್ಲಿ ನಾವು 2 ಮಾರ್ಕ್ಸ್ ಕೇಳಲಿ 3 ಮಾರ್ಕ್ಸ್ ಕೇಳಲಿ, ಪ್ರಾಬಬಿಲಿಟಿನಲ್ಲಿ ನಮ್ಮ ವರ್ಕಿಂಗ್ ಸೆಕ್ಷನ್ ಏನಿದೆಯೋ ಆ ವರ್ಕ್ ಮಾಡೋದು ತುಂಬ ಕಡಿಮೆ, ಬಟ್ ನಾವು ಬ್ರೈನ್ ಯೂಸ್ ಮಾಡೋದು ತುಂಬ ಹೆಚ್ಚು ಅಲ್ಲಿ. ಹಾಗಾಗಿ ತುಂಬ ಶಾರ್ಟ್ ಟೈಮ್ನಲ್ಲಿ ನಾವು 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನನ್ನು ಪ್ರಾಬಬಿಲಿಟಿಲಿ ಮಾಡ್ಬೋದು. ಆದರೆ ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೊಂಡಿರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನು ವರ್ಕ್ ಮಾಡಿ ನಿಮಗೆ ಸ್ಕೋರ್ ಮಾಡೋ ಅಂಥವ್ರಿಗೆ, ನಾನು ಔಟ್ ತಗೋಬೇಕು ಅಂತ ಅನ್ನೋ ಸ್ಟೂಡೆಂಟ್ಸ್ಗೆ ಇದೆಲ್ಲವೂ ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲೂ ಯಾವುದರಲ್ಲೂ ಚಾಯ್ಸ್ ಇಲ್ಲ ನಮ್ಮಲ್ಲಿ. ಯಾವುದರಲ್ಲೂ ಚಾಯ್ಸ್ ಇರೋದ್ರಿಂದ ನಾವು ಪ್ರತಿಯೊಂದನ್ನು ಕಲ್ತರಷ್ಟೇ ನಮಗೆ ಒಂದು ಒಳ್ಳೆ ಸ್ಕೋರ್ ಆಗೋದು. ಹಾಗಾಗಿ ಪ್ರಾಬಬಿಲಿಟಿಲಿ ಒಂದು ಒಳ್ಳೆ ಕ್ವಶನನ್ನು ಆನ್ಸರ್ ಮಾಡ್ಬೋದು. ರಿಲೇಟೆಡ್ ಸಿಮಿಲರ್ ಟ್ರಯಾಂಗಲ್ಸ್ನಲ್ಲಿ ಥಿಯರಿ ಪಾರ್ಟಲ್ಲಿ ಕ್ವಶನ್ ಬರುತ್ತೆ. ಸೊ ನಾಟ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಹಿಯರ್ ಬೈ ಥಿಯರಿ ಪಾರ್ಟಲ್ಲಿ ಕ್ವಶನ್ ಆನ್ಸರ್ ಮಾಡುವಾಗ ಇಲ್ಲಿ ನಮಗೆ ಕ್ವಶನ್ ನಂಬರ್ 22ನಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಐತೆ. ಒಂದು ಆರ್ ಅಂತ ಅಲ್ಲಿ ಕ್ವಶನ್ ಇರ್ತದಲ್ಲಿ ಐದರ್ 22 ಫಸ್ಟ್ ಕ್ವಶನ್ ಆನ್ಸರ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಆರ್ ಅಂತ ಅಂದಾಗ ಅದು ಎರಡರಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಬೇಕು ಇಲ್ಲಿ. ಬಟ್ ಇಲ್ಲಿ ನಿಮ್ಗೆ ಎಂಟೈರ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ಇಂಟರ್ನಲ್ ಚಾಯ್ಸ್ ಅಂತ ಅಂದರೆ, ಇಂಟರ್ನಲ್ ಚಾಯ್ಸ್ ಮೀನ್ಸ್ ಈಗ ಯಾವುದೋ ಒಂದು ಕ್ವಶನ್ ನಂಬರ್, ಫಾರ್ ಎಕ್ಸಾಂಪಲ್ ಸೊ ದಿಸ್ ಇಸ್ ಕ್ವಶನ್ ನಂಬರ್ 22 ಇದಿರುತ್ತಿಲ್ಲ ಆರ್. ಸೊ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇರುತ್ತೆ, ಇನ್ನೊಂದು. ಬಟ್ ಈ ಕ್ವಶನ್ ಆನ್ಸರ್ ಮಾಡ್ಬೋದು, ಇಲ್ಲಿ ಈ ಕ್ವಶನ್ ಟ್ರಿಗ್ನಾಮೆಟ್ರಿಗೂ ಹಾಗೆ ತಗೋತಾರೆ.
ಟ್ರಿಗ್ನಾಮೆಟ್ರಿ ಇಲ್ಲೊಂದು ಕ್ವಶನ್ ಕೊಟ್ಟಿರ್ತಾರೆ, ಇಲ್ಲೊಂದು ಕ್ವಶನ್ ಕೊಟ್ಟಿರ್ತಾರೆ. ಆಗ ನೀವು ಹಾಗಾದ್ರೆ ಈ ಟ್ರಿಗ್ನಾಮೆಟ್ರಿ ಕ್ವಶನ್ ನನಗೆ ಕಷ್ಟ ಆಗುತ್ತೆ ಇದನ್ನ ಬಿಟ್ಬಿಟ್ರೆ ಇದನ್ನ ಮಾಡ್ಬೋದಾ? ಬಟ್ ಅವ್ರು ಏನ್ ಮಾಡ್ತಾರೆ, ಟ್ರಿಗ್ನಾಮೆಟ್ರಿ ಕ್ವಶನ್ನೇ ಇಲ್ಲೂ ಹಾಗೆ. ಹಾಗಾಗಿ ಚಾಪ್ಟರ್ನ ನಾವು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ, ಚಾಪ್ಟರ್ನ ಸ್ಕಿಪ್ ಮಾಡೋಕ್ಕಾಗಲ್ಲ. ಬಟ್ ಒಂದು ನಮಗೆ ಏನು ಹೆಲ್ಪ್ ಆಗ್ಬೋದು ಅಂತ ಅಂದರೆ ಈ ಕ್ವಶನ್ ಅಥವಾ ಈ ಕ್ವಶನ್, ನಮಗೆ ಈ ಕ್ವಶನ್ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅಂದರೆ ಆಗ ನಮಗೆ ಈ ಕ್ವಶನ್ ಆನ್ಸರ್ ಅಥವಾ ಈ ಕ್ವಶನ್ ಆನ್ಸರ್ ಮಾಡೋದು ಬೆಟರ್. ಈಗ ಇನ್ನೊಬ್ರದ್ದು ಏನೋ ಒಂದು ಡೌಟು, ಸರ್ ನಾನು ಒಂದು ರೌಂಡು ಈ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಸರ್, ಆದ್ರೂ ನನಗೆ ಈ ಕ್ವಶನ್ನು ಚೆನ್ನಾಗಿ ಗೊತ್ತಿತ್ತು ಸರ್, ಆಗ ನಾನು ಏನು ಮಾಡಲಿ? ಆಗ ನೀವು ಏನು ಮಾಡ್ಬೋದು ಅಂದರೆ ಕಂಪ್ಲೀಟ್ ಒಂದು ರೌಂಡ್ ಕಂಪ್ಲೀಟ್ ಆನ್ಸರ್ ಆದಮೇಲೆ ನಿಮಗೆ ಟೈಮ್ ಇದ್ದರೆ ಆ ನಂಬರ್ ಬರೆದು ಪುನಃ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಆಗ ನೀವು ಯಾವುದು ಕರೆಕ್ಟಾಗಿ ಬರ್ತೀರಿ ಅದನ್ನು ಅವರು ಸೆಲೆಕ್ಟ್ ಮಾಡ್ಬೋದು. ಬೆಟರ್ ಒಂದು ರೌಂಡ್ ಕಂಪ್ಲೀಟಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಈಗ ಈ ಕ್ವಶನ್ನು ಇದರಲ್ಲಿ ಈ ಕ್ವಶನ್ ಇದೆ ಇಲ್ಲಿ, ಕ್ವಶನ್ ನಂಬರ್ 22 ಇಂಟರ್ನಲ್ ಚಾಯ್ಸ್ ಇಲ್ಲಿ. So a triangle is given. D is a point on the side BC of a triangle ABC such that angle ADC is equal to angle BAC. Show that CA square is equal to CB into CB. ಇದನ್ನ ಹೇಳಿದ್ದಾರೆ. ಓಕೆ, ನಾನು ಹಾಗೆ ಇದು ಡೈರೆಕ್ಟ್ ಆಗಿ ಹೇಳ್ತೀನಿ, ಥಿಯರಿ ಪಾಯಿಂಟ್ ಆಗಿರೋದ್ರಿಂದ ಇದರಲ್ಲಿ ಏನೂ ಚೇಂಜಸ್ ಏನು ಆಗೋದಿಲ್ಲ ಇಲ್ಲಿ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಫಸ್ಟ್ ಈಗ ಒಂದು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ತೋರಿಸ್ಬೇಕು ನಾವು. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಬೇಕಾದ್ರೆ ನಾವಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಆಂಗಲ್ಸ್ ಈಕ್ವಲ್ ಅಂತ ನಾವಲ್ಲಿ ತೋರಿಸ್ಬೇಕಾಗುತ್ತೆ. ಇನ್ ಟ್ರಯಾಂಗಲ್ ABC and triangle ADC, this is given. Angle ADC is equal to angle BC. This is given. And ಈಗ ಎರಡು ಟ್ರಯಾಂಗಲ್ ತಗೋತೀನಿ ನೋಡಿ. ಇಲ್ಲಿ ಟ್ರಯಾಂಗಲ್ ADC ನಲ್ಲಿ angle C is equal to angle C ಕಾಮನ್ ಬರುತ್ತೆ ನೋಡಿ, ಇದು ಕಾಮನ್ ಬರುತ್ತಲ್ಲ ಅದು angle ABC ADC angle ಅದು ಕಾಮನ್ ಬಂತು. ಹಾಗೇನೆ ADC ಟ್ರಯಾಂಗಲ್ ನೋಡಿ, ಇಲ್ಲಿ ಈ ಟ್ರಯಾಂಗಲ್ ನೋಡಿ, ಹಾಗೇನೆ ABC ಟ್ರಯಾಂಗಲ್ ನೋಡಿ. AC is equal to AC ಬರುತ್ತಲ್ಲ, ಆಂಗಲ್ AC is equal to AC ಬರುತ್ತೆ. ಅಲ್ಲಿಗೆ ಟೂ ಆಂಗಲ್ ಈಕ್ವಲ್ ಆಯಿತು, ಒಂದು ಸೈಡ್ ಈಕ್ವಲ್ ಆಯಿತು. ಐ ಮೀನ್ ASA postulate. According to ASA postulate, triangle ABC congruent to triangle ADC. Otherwise similar triangle ಅಂತ ಹೇಳ್ಬೋದು, 3 sides equal ಅಂತ ಹೇಳಿ. ಅಲ್ಲಿಗೆ corresponding sides are proportional ಅಂತ ತಗೋತೀವಲ್ಲ. Next here angle, so CA sides are proportional, CA is equal CA by CD. CA ನೋಡಿ, ಇದರಲ್ಲಿ ADC ಟ್ರಯಾಂಗಲ್ ನಲ್ಲಿ CA, ABC ಟ್ರಯಾಂಗಲ್ ನಲ್ಲಿ ADC ಟ್ರಯಾಂಗಲ್ ನಲ್ಲಿ CD. It is equal to CB by CA. CB by CA ನೋಡಿ, ಇದರಲ್ಲಿ CB ಅಂತ ತಗೊಂಡ್ರೆ, ಇದರಲ್ಲಿ CA ಅಂತ ತಗೊಂಡ್ರೆ, ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ADC ಟ್ರಯಾಂಗಲ್ ನಲ್ಲಿ ಇದು ರೈಟ್ ಆಂಗಲ್ ಅಂತ ಅಂದ್ರೆ ಇದು ಹೈಪಾರ್ಟಿನಸ್ ಆಗುತ್ತೆ. BAC ಟ್ರಯಾಂಗಲ್ ನಲ್ಲಿ ಇದು ರೈಟ್ ಆಂಗಲ್ ಅಂತ ಅಂದ್ರೆ ಇದು ಹೈಪಾರ್ಟಿನಸ್ ಆಗುತ್ತೆ. ಇದೆರಡು ಹೈಪಾರ್ಟಿನಸ್ ಇಲ್ಲಿ ತಗೊಂಡಿದೆ. ಜಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ CA ಸ್ಕ್ವೇರ್ is equal to CB into C. ಜಸ್ಟ್ 2 ಲೈನ್ಸ್ ಅನ್ನ ಇದನ್ನ ತೋರಿಸೋದು. ನೆಕ್ಸ್ಟ್ ಆರ್ ಅಂತ ಹಾಕಿ, ನೆಕ್ಸ್ಟ್ ಇದರಲ್ಲೇನೆ ಆ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ ಇವರು, ಇನ್ ಎ ಟ್ರೆಪಿಸಿಯಂ ABCD
ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ. ನೋಡಿ ಇನ್ ಟ್ರೆಪೀಸಿಯಂ ಎ ಬಿ ಸಿ ಡಿ, AB parallel to CD, then AC and BD are diagonals, intersect at O. AC and BD are diagonal, intersect at O. ಈಗ ನಾವು ಏನು ಮಾಡ್ತೀವಿ, ಎರಡು ಟ್ರಯಾಂಗಲ್ ತಗೊಂಡು ಇದನ್ನು ಪ್ರೂವ್ ಮಾಡ್ತೀವಿ. AO, this is O, AO into OD is equal to BO into O. ಇದನ್ನ ಪ್ರೂವ್. ಇಲ್ಲೂ ಹಾಗೇನೆ ಇದು ಎರಡು ಟ್ರಯಾಂಗಲ್ ತಗೊಂಡು ಇದನ್ನ ಸೊ ವರ್ಟಿಕಲಿ ಆಪೋಸಿಟ್ ಆಂಗಲ್, ಸೊ ಹಾಗೆ ತಗೊಂಡು ನೆಕ್ಸ್ಟ್ ಹಿಯರ್ ಆಲ್ಟರ್ನೇಟ್ ಆಂಗಲ್ಸ್ ಅನ್ನು ತಗೊಂಡು ಆಂಗಲ್ಗಳು ಈಕ್ವಲ್ ಅಂತ ತಗೊಂಡು ಅದನ್ನ ಪ್ರೂವ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಥಿಯರಿ ಪಾಯಿಂಟ್ಸ್ ಇದು. ಆ ಥಿಯರಿ ಪಾಯಿಂಟ್ ಅಲ್ಲಿ ಸೊ ಇದನ್ನ ನೋಡ್ಕೊಳ್ಳಿ, ಡೆಫಿನೆಟ್ ಆಗಿ ಇದರಲ್ಲಿ ಕ್ವಶನ್ ಇರುತ್ತೆ, ಇದನ್ನ ಆನ್ಸರ್ ಮಾಡಿ. ನಾವು ಹಿಯರ್ ಕ್ವಶನ್ ಹೇಳ್ತೀನಿ ನೋಡಿ. four kinds of each diameter 2 centimeter. 4 kinds of each diameter 2 centimeter placed on a table, each rim of the coin which touches the two other coins, then find the area of the unoccupied space. Find the area of the unoccupied space. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. 4 coins, each measures the diameter 2 centimeters, placed on a table in which each rim of the coin which touches two other coins, then find the area of the unoccupied space. ಅಂದರೆ ಈಗ ಈ ಕ್ವಶನ್ ಹೇಳ್ತೀನಿ ನೋಡಿ. ಪ್ರತಿ ಕಾಯಿನ್ನು 2 ಸೆಂಟಿಮೀಟರ್ ಡಯಾಮೀಟರ್ ಇರೋದು, ಆ 4 ಕಾಯಿನ್ನ ಒಂದು ಟೇಬಲ್ ಮೇಲೆ ಅರೇಂಜ್ ಮಾಡಿದ್ದಾರೆ, ಜೋಡಿಸಿದ್ದಾರೆ. ಆ ಜೋಡಿಸುವಾಗ ಒಂದು ಎಡ್ಜು ಕಾಯಿನ್ದು ಇನ್ನೆರಡು ಕಾಯಿನ್ನು ಎಡ್ಜ್ ಆಗೋ ಥರ ಜೋಡಿಸಿದ್ದಾರೆ ಅವರು. ಅಲ್ಲಿ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳೋದೇ ಇರೋ ಸ್ಪೇಸ್ ಏನಿದೆಯೋ, ಆಕ್ಯುಪೈ ಮಾಡ್ಕೊಳ್ಳೋದೇ ಇರೋ ಸ್ಪೇಸ್ದು ಏರಿಯಾ ಕಂಡುಹಿಡಿಯಬೇಕು. ನೋಡಿ ಈಗ ನಾನು ಅದನ್ನು ಬರೀತೀನಿ ನೋಡಿ. ಇಲ್ಲಿ ಇಷ್ಟೇ ಹೇಳಿದ್ರು, ದಿಸ್ ಇಸ್ ಒನ್ ಕಾಯಿನ್, this is one coin, this is of equal coins. Okay, ನೋಡಿ diameter ಕೊಟ್ಟಿದ್ದಾರಲ್ಲ. So here diameter ಅಂದ್ರೆ this is 1 centimeter, this is 1 centimeter, this is 1 centimeter, 1 centimeter, 1 centimeter, 1 centimeter. Okay, diameter 2 centimeter ಅಂತ ಹೇಳಿದರೆ ನಾನು ರೇಡಿಯಸ್ 1 centimeter ತಗೊಂಡಿದ್ದೀನಿ. ಅನ್ಆಕ್ಯುಪೈಡ್ ಸ್ಪೇಸ್ ಅಂದ್ರೆ ನೋಡಿ ಇದನ್ನ ಈ ಸ್ಪೇಸ್ ನ ಫೈಂಡ್. ಓಕೆ, ತುಂಬಾ ಸಿಂಪಲ್, 2 ಮಾರ್ಕ್ಸ್ ಕ್ವಶನ್, ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು. ನಥಿಂಗ್ ಟು ವರಿ. ಲಿಸನ್ ಟು ಮೀ. ಫಸ್ಟ್ ಈಗ ಒಂದು ಇದು ಸ್ಕ್ವೇರ್ ಶೇಪ್ ನಲ್ಲಿ ಬಂತು ನೋಡಿ. ದಿಸ್ ಇಸ್ ದ ಸ್ಕ್ವೇರ್ ಶೇಪ್. ಓಕೆ, ಸ್ಕ್ವೇರ್, ಈ ಸ್ಕ್ವೇರ್ ಏರಿಯಾ ಫೈಂಡ್ ಔಟ್ ಮಾಡಿ. ಆ ಸ್ಕ್ವೇರ್ ನಲ್ಲಿ ದಿಸ್ ಇಸ್ ದ ಏರಿಯಾ ನೋಡಿ, ಏರಿಯಾ ಆಫ್ ಸರ್ಕಲ್. ಇದು ಕ್ವಾರ್ಟರ್ ಸರ್ಕಲ್. ದಿಸ್ ಇಸ್ 1 ಕ್ವಾರ್ಟರ್ ಸರ್ಕಲ್, this is 1 quarter circle, this is 1 quarter circle. ಅಲ್ಲಿಗೆ 4 quarter circle. 4 quarter circle ಅಂತ ಆದ್ರೆ 1 ಸರ್ಕಲ್ ಆಯ್ತು. ಅದನ್ನ ಮೈನಸ್ ಮಾಡಿದ್ರೆ ಸಾಕು. ನೋಡಿ, ಏರಿಯಾ ಆಫ್ ಅನ್ಆಕ್ಯುಪೈಡ್ ಸ್ಪೇಸ್, ಏರಿಯಾ ಆಫ್ ದ ಸ್ಕ್ವೇರ್, ಏರಿಯಾ ಆಫ್ ದ ಸ್ಕ್ವೇರ್ ಅಂತ ಅಂದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ದಟ್ ಈಸ್ a square, I mean 1 square minus 4 into 1/4 of pi r square. Pi r square 22/7 into r square ಅಂತ ಅಂದ್ರೆ so 1 square. I mean here area of square ಅಂತ ಅಂದ್ರೆ 1 + 1 2 square ಆಗುತ್ತೆ. 2 square. This is 4. ಅಲ್ಲಿ ಇದು 4 ಮತ್ತೆ 4 ಕ್ಯಾನ್ಸಲ್ ಆಯ್ತು. minus 22/7. That is 7 4s are 28. 28 minus 22 6/7. 6/7. ನೋಡಿ again I repeat, ಇದು ಏರಿಯಾ ಆಫ್ ದ ಸ್ಕ್ವೇರ್ ಅಂತ ಅಂದ್ರೆ ಸೈಡ್ ಇಂಟು ಸೈಡ್. 1 ಸೈಡ್ 1 + 1 2 ಆಗುತ್ತೆ, ಅಲ್ಲಿಗೆ 2 ಸ್ಕ್ವೇರ್ ಬಂತು. ಇದು 4 ಟೈಮ್ಸ್ ಇದೆ. 4 ಟೈಮ್ಸ್ ದ ಕ್ವಾರ್ಟರ್ ಏರಿಯಾ ಆಫ್ ದ ಸರ್ಕಲ್, ಏರಿಯಾ ಆಫ್ ದ ಸರ್ಕಲ್ pi r ಸ್ಕ್ವೇರ್. r ಅಂದ್ರೆ ರೇಡಿಯಸ್ 1 ಸೆಂಟಿಮೀಟರ್ ಬರುತ್ತಲ್ಲ. 1/4, 4 ಮತ್ತೆ 4 ಕ್ಯಾನ್ಸಲ್ ಆಗಿ pi 22/7 into 1 square 1.
ಸೊ ಹಿಯರ್ ಎಲ್ ಸಿ ಎಂ ತಗೊಂಡಾಗ 7 4s are 28 ಬರುತ್ತೆ. 28 minus 26 divided by 22 divided by 7. So 28 minus 22 6 ಬಂತು. So square units 6 by 7 square units. ಹೀಗೆ ನೋಡಿ ಎಷ್ಟು ಸಿಂಪಲ್ ಇಲ್ಲಿ ಕ್ವಶನ್. ಇದನ್ನ ಆಕ್ಚುಲಿ ಇದನ್ನ ನಮ್ಮ ರೆಫರೆನ್ಸ್ ಇದನ್ನ ಬರ್ಕೊಳ್ಳೋದು ತುಂಬಾ ಸಿಂಪಲ್ ಕ್ವಶನ್. ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ ಅಂತಂದ್ರೆ ನೀನು ತುಂಬಾ ತಲೆ ಕೆಡಿಸ್ಕೊತೀವಿ ನಾವು. ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿ ಅವ್ರು ಏನು ಹೇಳಿದ್ದಾರೆ ಅದನ್ನು ಪ್ರಾಪರಾಗಿ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಮಗೆ ಏರಿಯಾ ಆಫ್ ದ ಸ್ಕ್ವೇರ್ ಗೊತ್ತು, ಏರಿಯಾ ಆಫ್ ದ ಸರ್ಕಲ್ ಗೊತ್ತು, ಪ್ರತಿಯೊಂದು ಗೊತ್ತು, ಈಸಿಯಾಗಿ ಆ ಕ್ವಶನ್ ಆನ್ಸರ್ ಮಾಡ್ಬೋದು. ಸೊ ಇದು ನೆಕ್ಸ್ಟ್. ಸೊ ದಿಸ್ ಬಿಲಾಂಗ್ಸ್ ಟು ಅಪ್ ಟು ಕ್ವಶನ್ ನಂಬರ್ 24. ಇದು ನಮಗೆ 2 marks ಕ್ವಶನ್. ನೆಕ್ಸ್ಟ್ ಪಾರ್ಟ್ 4 ಗೆ ಬರೋಣ. ದಿಸ್ ಇಸ್ ದ ಪಾರ್ಟ್ 4. ಹಿಯರ್ ಆಲ್ ಕ್ವಶನ್ ಕ್ಯಾರಿ 3 marks. Now the 3 marks question will start. 3 marks question ಅಲ್ಲಿ ನಾವು ಕ್ವಶನ್ ನಂಬರ್ 25 ಒಂದು ಕ್ವಶನ್. ಇಲ್ಲಿ ನಮಗೆ ಇರ್ಯಾಷನಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್ ರಿಲೇಟೆಡ್ ಒಂದು ಕ್ವಶನ್ ಡೆಫಿನೆಟ್ ಆಗಿರ್ತದೆ. ಇಲ್ಲಿ ಕೇಳಿ ಮಕ್ಕಳ, √2 ಇರ್ಬೋದು, √3 ಇರ್ಬೋದು, √5 ಇರ್ಬೋದು, √7 ಇರ್ಬೋದು, √11 ಇರ್ಬೋದು. Prove that √2 is irrational number. Prove that √3 is irrational number. Prove that √5 is irrational number. Theory ಒಂದೇ ಪಾಯಿಂಟ್. ಬಟ್ √2 ಬದಲು √3 ಕೇಳಿದ್ರೆ √2 ಬದಲು √3 ಬರ್ಕೊಂಡು ಹೋಗೋದು, √3 ಬದಲು √5 ಬರ್ಕೊಂಡು ಹೋಗೋದು. ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಕ್ವಶನ್ನ, ಒಂದು ಡೆಫಿನೆಟ್ ಆಗಿ ನಿಮಗೆ 3 marks ಒಂದು ಕ್ವಶನ್ ಸಿಗುತ್ತೆ. ಈಸಿಯಾಗಿ ಆನ್ಸರ್ ಮಾಡ್ಬೋದು. ಜಸ್ಟ್ ಈಗ ನೋಡಿ, ನಾನು ಇಲ್ಲಿ √5 ಅಂತ ತಗೊಳ್ಳಿ. Prove that √5 is a irrational number. Find √5 is irrational number ಅಂತ ಅಂದ್ರೆ ಫಸ್ಟ್ √5 let √5 is a rational number ಅಂತ ತಗೊಳ್ಳಿ. rational number ಅಂತ ತಗೊಳ್ಳಿ. ನೆಕ್ಸ್ಟ್ rational number ಆಗಬೇಕಾದ್ರೆ √5 is equal to a and b ಅಂತ ತಗೊಳ್ಳಿ. a and b. Now ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √a is equal to √5 b ಬಂತು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಆದ್ರೆ a square is equal to 5b square ಬಂತು. Then a is divisible by 5. If a square is divisible by 5, therefore a is divisible by 5 ಅಂತ ತಗೊಂಡು ನೆಕ್ಸ್ಟ್ then a is equal to 5k ಅಂತ ತಗೊಳ್ಳಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ 25k ಸ್ಕ್ವೇರ್ ಬರುತ್ತದೆ. ಅದರ್ವೈಸ್ 5k ಹೋಲ್ ಸ್ಕ್ವೇರ್ ಅಂತ ತಗೊಳ್ಳಿ. ಈಗ a ಸ್ಕ್ವೇರ್ ಪ್ಲೇಸ್ ನಲ್ಲಿ ಬರೆಯೋಣ. 5k ಹೋಲ್ ಸ್ಕ್ವೇರ್ is equal to 5b ಸ್ಕ್ವೇರ್ ಅಂತ ಬರೆಯೋಣ. Now this is 5k square is equal to b square ಅಂತ ಬಂತು. Now b is divisible by 5 ಅಂತ ತಗೊಳ್ಳಿ. ನೆಕ್ಸ್ಟ್ both a and b are co-prime ಅಂತ ಬರುತ್ತೆ. co-prime both a and b. ಈಗ ನೋಡಿ, a is divisible by 5, b is divisible by 5. Both a and b has common factor 5. a and b has common factor 5 ಅಂತ ಬರುತ್ತೆ. Therefore a and b are co-prime numbers ಅಂತ ಬರುತ್ತೆ. Therefore √5 is irrational number ಅಂತ ಬರೆಯೋದು. ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಸಾಕಷ್ಟು ಕ್ವಶನ್ ಇದಾವೆ. ಒಂದೇ ಒಂದು ಕ್ವಶನ್ ನಾನು ಹೇಳಿದ್ರಲ್ಲಿ ಒಂದೇ ಒಂದು ಕ್ವಶನ್ ಇದೆ. √5 ಮತ್ತು √7 ಕೇಳ್ಬೋದು. ಇಲ್ಲಿ √7 ಬರುತ್ತೆ. 7 ಬಂತು. ನೆಕ್ಸ್ಟ್ ಇಲ್ಲಿ √7 ಬಂತು. ಇಲ್ಲಿ 7 ಬಂತು. 7k ಹೋಲ್ ಸ್ಕ್ವೇರ್ ಬಂತಲ್ಲಿ. ಆ ನಂಬರ್ ಚೇಂಜ್ ಮಾಡ್ಕೊಂಡು ಹೋಗೋದು. ಒಂದೇ ಒಂದು ಕ್ವಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವಲ್ಲಿ 3 marks ಕ್ವಶನ್ ಆನ್ಸರ್ ಮಾಡ್ಬೋದು. ಆರ್ ಇಲ್ಲಿ ಇನ್ನೊಂದು ಕ್ವಶನ್ ಆದ್ಮೇಲೆ ಇದರಲ್ಲಿ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಇರ್ತದೆ. ಇರ್ಯಾಷನಲ್ ನಂಬರೇ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದರ್ವೈಸ್ ಹಿಯರ್ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಯೂಸ್ ಮಾಡಿ. ನೋಡಿ ಇಲ್ಲಿ ಫೈಂಡ್ ದ HCF and LCM ಆಫ್ 125 and 75 by using prime factorization ಅಂತ ಕ್ವಶನ್. 3 marks ಗೆ ಕ್ವಶನ್. Find the HCF and LCM of 125 and 75 by using prime factorization ಅಂತ ಹೇಳಿದ್ರೆ ಪ್ರೈಮ್ ನಂಬರ್ಸ್ ಅನ್ನ, ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ನಾವು ತಗೊಳ್ಬೇಕು.
ಇಲ್ಲಿ 125ಗೆ ಪ್ರೈಮ್ ಫ್ಯಾಕ್ಟರ್ ಫಸ್ಟ್ ಇದು 5 ನಿಂದ 5 to the 5 5 again 5 5 ಓಕೆ ಟೋಟಲಿ ಇದು ನಮಗೆ 125 5 cube next sorry and actually this is by 3 4s are 12 3 5s are 15 again 3 1s are 3 5s are again 3 5 so here 135 this is 3 to the power 3 into 5 to the power 1. Now I take 75. This is by 3. 325 then 5 5 75. This is 3 to the power 1 into 5. First ಇದನ್ನು ಬರೆಯುತ್ತೆ ನಿಮಗೆ 1 ಮಾರ್ಕ್ ಇದೆ. ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಡ್ರೆ ಸಾಕು. ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಡ್ರೆ 135ಗೆ HCF ಪವರ್ ಕಮ್ಮಿ ಇರುತ್ತೆ ಅದು LCM ಪವರ್ ಜಾಸ್ತಿ ಇರುತ್ತೆ ಹೆಚ್ಚು ಇರುತ್ತೆ ಸೊ HCF ಅಂತ ಅಂದ್ರೆ ಕಾಮನ್ ಆಗಿರಬೇಕು LCM ಅಂತ ಅಂದ್ರೆ ಇರಬೇಕು ಅಂತಿಲ್ಲ ನಾವು ಹಿಯರ್ HCF ಹಿಯರ್ 3 to the power 1 into 5 to the power 1 it is 3 into 5 is equal to 50 now LCM 3 cube into 5 square 27 into 20 ಇದು ಎರಡನ್ನು ಮಲ್ಟಿಪ್ಲೈ ಮಾಡ್ತಾರೆ ಓಕೆ ಸೊ ನಾವು ಅಗೈನ್ ಐ ರಿಪೀಟ್ ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಆ ಪ್ರೈಮ್ ಫ್ಯಾಕ್ಟರ್ಸ್ ಏನು ಬರುತ್ತೋ ಅದರಲ್ಲಿ ಕಂಪ್ಲೀಟ್ ಇಲ್ಲಿ 3 ಐತೆ ಇಲ್ಲೂ 3 ಇದೆ 5 ಇದೆ 5 ಇದೆ ಇಲ್ಲೇ ಇರೋ ತಗೊಳ್ಳೋದು ಫಾರ್ ಎಕ್ಸಾಂಪಲ್ ಈಗ ಇಲ್ಲೆಲ್ಲ ಒಂದು ಕಡೆ ನೋಡಿ 3 ಸ್ಕ್ವೇರ್ into 5 to the power 1 into 7 cube here 3 cube into 7 square ಅಂತ ಇತ್ತು ಅಂತ ಇದು ಎರಡಕ್ಕೂ ನೋಡಿ HCF ಅಂತ ನೋಡಿ HCF is just 3 square into 7 5 ತಗೋಬಾರ್ದು ಯಾಕಂದ್ರೆ ಇಲ್ಲಿ 5 ಐತೆ ಇಲ್ಲಿ ಇಲ್ಲ LCM ತಗೋತೀವಿ ನೋಡಿ LCM 3 cube into 5 to the power 1 into 7 ಒಂದು ಕಡೆ ಇಲ್ಲ ಅಂದ್ರೂ ತಗೋಬಹುದು ಬಟ್ ಹೈಯೆಸ್ಟ್ ಪವರ್ ತಗೋತೀವಿ LCM ಗೆ HCF ಗೆ ಲೀಸ್ಟ್ ಪವರ್ ತಗೋತೀವಿ ಬಟ್ ಎಲ್ಲ ಕಡೆ ಇರಬೇಕು ಅದು ಕಾಮನ್ ಆಗಿ ಓಕೆ ದಿಸ್ ಇಸ್ ರಿಲೇಟೆಡ್ ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಟು ಫೈಂಡ್ ದ HCF ಅಂಡ್ LCM ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ಅದೊಂದು ಕ್ವಶನ್ ಆನ್ಸರ್ ಮಾಡೋದು ಬಟ್ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ ಇಲ್ಲ ಈ ಕ್ವಶನ್ ಬರೀಬಹುದು ನೀವು ಇಲ್ಲ ಈ ಕ್ವಶನ್ ಬರೀಬಹುದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಟ್ ಒಂದು ಕಡೆ ನಾವು ಆಲ್ರೆಡಿ ಪ್ರೈಮ್ ಫ್ಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಒಂದು ಕ್ವಶನ್ 1 ಮಾರ್ಕಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಿದ್ವಿ ಅಟ್ಲೀಸ್ಟ್ ನಮಗೆ ಸರ್ ಇದೊಂದೇ ನಾನು ರ್ಯಾಷನಲ್ ನಂಬರ್ಸ್ ಇರ್ಯಾಷನಲ್ ಪ್ರೂವ್ ದಟ್ √5 √3 ಇದನ್ನು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದು ಅದೊಂದನ್ನೇ ಕಲ್ತ್ಕೊಂಡ್ರೆ ಸಾಕ ನಾನು ಅಂತ ಆಗೋದಲ್ಲ ಇದನ್ನು ಕಲ್ತಿದ್ರೆ ಅಟ್ಲೀಸ್ಟ್ ನೀವು ಇಲ್ಲಿ ಇದನ್ನು ಡ್ರಾಪ್ ಮಾಡಿದ್ರು ಇನ್ನೆಲ್ಲಾದರೂ ಒಂದು ಕಡೆ ಉಪಯೋಗ ಬರುತ್ತೆ 1 ಮಾರ್ಕ್ ಕ್ವಶನಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ಇನ್ನೆಲ್ಲಾದರೂ ಕೇಳಿದ್ರೆ ಅದು ನಮಗೆ ಉಪಯೋಗ ಬರುತ್ತೆ ದಿಸ್ ಇಸ್ ಒನ್ ಥಿಂಗ್ ನೆಕ್ಸ್ಟ್ ಇವನ್ ಕ್ವಶನ್ ನಂಬರ್ 26 ಆಲ್ಸೋ ಅಲ್ಲೂ ಕೂಡ ಇಂಟರ್ನಲ್ ಚಾಯ್ಸ್ ಕ್ವಶನ್ ಎಂದರು ಅದೊಂದು ಕ್ವಶನ್ ಆನ್ಸರ್ ಮಾಡೋಣ ಅದು ಇಂಟರ್ನಲ್ ಚಾಯ್ಸ್ ಅಲ್ಲೇ ಕ್ವಶನ್ zeros of polynomial if two zeros of polynomial p of x equals x cube plus 2x square minus 9x minus 18 or 3 and minus 3 find the other zero polynomial of p of x find the other polynomial of p of x ನೋಡಿ ಈಗ ಇಲ್ಲಿ ಇವರು ಹೇಳ್ತಾರೆ ಇಲ್ಲಿ if two zeros of polynomial p of x equals x cube plus 2x square minus 9x minus 18 or 3 and minus 3 so ಇಲ್ಲಿ 2 zeros 2 values ಅಲ್ಲಿ ನಮಗೆ 2 ವೇರಿಯೇಬಲ್ಸ್ ಅಲ್ಲಿ values 2 ರೂಟ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ 3 and minus 3 ಅಂತ 2 zeros find the other zero so find the other zero ಅಂತ ಕೇಳಿದಾಗ now here it is very simple first ಇಲ್ಲಿ ಇಷ್ಟೇ ನೀವು ಮಾಡಬೇಕಾಗಿರೋದು ಇಲ್ಲಿ ಫಸ್ಟ್ ಇಲ್ಲಿ 2 ರೂಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ let the roots be let
x plus 3 and x minus 3 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇದೇನಾಗಿದ್ದು ಅಕಾರ್ಡಿಂಗ್ ಟು a plus b and a minus b x square minus 9. ನೆಕ್ಸ್ಟ್ ಈಗ x square minus 9 ಇಂದ ಈ ಈಕ್ವೇಷನ್ ಸಾಲ್ವ್. x cube plus 2x square minus 9x minus 8. ಓಕೆ, ಸೊ ಈಗ ನಮಗೆ ಡಿವಿಷನ್ ಮೆಥಡ್ ಗೊತ್ತು ನಮಗೆ. ಸೊ ಹಿಯರ್ x square, there is x cube, there x into x square, x cube, 9 into x, 9x, x square minus 9 here, 9x. Otherwise here ನಮ್ಗೆ ಇನ್ನೂ ಒಂದು ಈಸಿ ಆಗಬೇಕಂತಾದ್ರೆ better have to write that x square plus 0x minus 9 ಅಂತ ಬರೀರಿ. ಆಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಅಲ್ಲಿ ಅಕಾರ್ಡಿಂಗ್ ಟು ಆರ್ಡರ್, ಡಿಗ್ರಿ ಆರ್ಡರ್ನಲ್ಲಿ ಇದನ್ನು ಬರ್ಕೊಂಡ್ರೆ ನಾವು ಪ್ಲಸ್ 0x square here 0x square minus 9. So this is minus, this is minus, this is plus. So here x cube will cancel, x cube will cancel, 2x square, so this will cancel, minus 8. Now again plus 2 ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ 2x square 0 ಬಿಟ್ಬಿಡೋಣ, minus 8. This is minus, this is plus, cancel 0. Now x plus 2 equals to 0 and x equals minus 2 is the answer. Okay, ನೋಡಿ ಈಗ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ, ಅವರು 2 ರೂಟ್ಸ್ ಏನು ಕೊಟ್ಟಿದ್ದಾರೆ, ಇದನ್ನ x plus 3 x minus 3, ಅದನ್ನ x plus ಅದನ್ನ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಅದರಿಂದ ಕೊಟ್ಟಿರೋ ಈಕ್ವೇಷನ್ ಅನ್ನ ಡಿವೈಡ್ ಮಾಡಿ ಫೈನಲ್ ಆಗಿ ಬಂದು ಕೋಶಂಟ್ ಏನು ಬರುತ್ತೋ ಆ ಕೋಶಂಟ್ ನ ಈಕ್ವಲ್ ಟು 0 ಅಂತ ತಗೊಂಡು ಅದನ್ನ ಆನ್ಸರ್ ಮಾಡಿ. ದಿಸ್ ಇಸ್ ಒನ್ ಕ್ವಶನ್. ನೆಕ್ಸ್ಟ್, ಬೈ ಯೂಸಿಂಗ್ ದ ಸೇಮ್ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ಯೂಸ್ ಮಾಡೇನೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಒಂದಿದೆ, ಅದನ್ನ ನಾವು ಡಿಸ್ಕಷನ್ ಮಾಡೋಣ. ನಾವು ಹಿಯರ್ ವಿ ಟೇಕ್ ದಿಸ್ and dividing p of x equals 3x cube plus x square plus 2x plus 5 by a polynomial g of x. The quotient and reminders are 3x minus 5 and 3x minus 5 and 9x plus 10 respectively. Find g of x. Again I repeat, if the p of x is divisible by g of x, then we'll get the quotient and remainder are 3x minus 5 and 9x plus 10 respectively. Find g of x. ಅಂದ್ರೆ ಇದರ ಅರ್ಥ ಏನು, p of x ಅನ್ನ g of x ನಿಂದ ಡಿವೈಡ್ ಮಾಡಿದ್ರೆ ಇಷ್ಟೇ ಟೈಮ್ 3x minus 5 ಟೈಮ್ಸ್ ಡಿವೈಡ್ ಆಗುತ್ತೆ, ರಿಮೈಂಡರ್ 9x plus 10 ಬರುತ್ತೆ. ಇಲ್ಲಿ ನೀವು ಒಂದು ಕಡೆ p of x ಬರ್ಕೊಳ್ಳಿ, g of x, ನೆಕ್ಸ್ಟ್ quotient remainder is very okay. Next one rule, we know that here actually this is dividend into quotient dividend plus quotient, sorry, here dividend equals divisor into quotient plus remainder. Okay, dividend ಏನಿದೆ ಇಲ್ಲಿ 3x cube plus x square plus 2x plus 1. Okay, ಆಯ್ತು. divisor g of x into quotient ಏನಿದೆ 3x minus 5.
plus remainder 9x plus 9x plus 10 right. ಈಗ ನೋಡಿ ಫಸ್ಟ್ 9x plus 10 ಈ ಕಡೆ ಶಿಫ್ಟ್ ಮಾಡೋಣ. 3x cube plus x square plus 2x plus 5 minus 9x minus 10 it is equal to g of x into 3x minus 5. Okay, now this is 3x cube plus x square 2x minus 9x minus 7x plus 5 minus 10 minus 5 is equal to g of x into 3x minus 5. Now if you want to g of x, now here 3x cube plus x square minus 7x minus 5 divided by 3x minus 5. So now here just you should divide this equation by 3x minus 5. ಅಂದರೆ ಈ ಈಕ್ವೇಷನ್ ಅನ್ನು ಇದರಿಂದ ಡಿವೈಡ್ ಮಾಡಿದ್ರಷ್ಟೇ ಈಗ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ನಾವು ಹಿಯರ್ 3x minus 5 3x cube plus x square minus 7x minus. Now here ಇಲ್ಲಿ 0x square ಅಂತ ಬರ್ಕೋಬಹುದು, ಬಟ್ ಹಾಗೆ ಇದನ್ನ ಆನ್ಸರ್ ಮಾಡ್ತೀನಿ ನೋಡಿ ನಾನು. 3x here x square into 3x cube minus 5x square 5x square. This is minus, this is plus. This is cancel plus 6x square minus 7x minus. Now 3 2s are plus 2x. 3 2s are 6 x square minus 10x minus plus. This is cancel 3x minus 5. Now here 3x plus 1. So 3x minus 5. This is plus, cancel. Now this is g of x. Okay. Now g of x it is equal to x square plus 2x plus 1. This is ಇಷ್ಟನ್ನ ನೀವು ಈ ಕ್ವಶನ್ ಆನ್ಸರ್ ಮಾಡಿದ್ರೆ 3 ಮಾರ್ಕ್ಸ್ ಕ್ವಶನ್ ನೋಡಿ. ಟೋಟಲಿ ಹಿಯರ್ ಒಂದು ಪಾಲಿನಾಮಿಯಲ್ನ ಇನ್ನೊಂದು ಪಾಲಿನಾಮಿಯಲ್ನಿಂದ ಡಿವೈಡ್ ಮಾಡೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಡೆಫಿನೆಟ್ ಆಗಿ ಒಂದು 3 ಮಾರ್ಕ್ಸ್ ಕ್ವಶನ್. ಡಿವಿಷನ್, ಆ ಡಿವಿಷನಲ್ಲೇ ರಿಮೈಂಡರ್ ಥಿಯರಮ್ ನಮಗೆ ರಿಮೈಂಡರ್. ಸೊ ಹಿಯರ್ ಆ್ಯಕ್ಚುಲಿ ಡಿವೈಡೆಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕ್ವಶನ್ ಪ್ಲಸ್ ರಿಮೈಂಡರ್, ಅದನ್ನು ಯೂಸ್ ಮಾಡಿ. ಬಟ್ ಎರಡೂ ಕ್ವಶನ್ ನಿಮಗೆ ಕಂಪಲ್ಸರಿ ಇರುತ್ತೆ. ಬಟ್ ಒಂದೇನಾದರೂ ಮಿಸ್ ಆದ್ರೂ ಬಟ್ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ನಿಮಗೆ ಇಲ್ಲಿ ಎರಡು ಕ್ವಶನ್ನಲ್ಲಿ ಒಂದು ಡೆಫಿನೆಟಾಗಿ ಸಿಗುತ್ತೆ. ಈ ಎರಡೂ ಟೈಪ್ನಲ್ಲಿ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದಾದ್ರೂ ಒಂದು ಚೇಂಜ್ ಮಾಡಲಿ ಇನ್ನೊಂದು ಡೆಫಿನೆಟಾಗಿ ಸಿಗುತ್ತೆ ನಿಮಗೆ. 3 ಮಾರ್ಕ್ಸ್ ಈಸಿಯಾಗಿ ನೀವು ಇಲ್ಲಿ ಸ್ಕೋರ್ ಮಾಡ್ತೀವಿ.